ಜಿಲ್ಲೆಯಲ್ಲಿರುವ ಮೃತರ ಜಮೀನುಗಳನ್ನು ಹಾಗೆಯೇ ಬಿಡದೆ ಅವರ ವಾರಸುದಾರರ ಹೆಸರಿಗೆ ಖಾತೆ ಮಾಡಿಕೊಡಬೇಕು ಎಂದು ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ಹೇಳಿದರು. ನಗರದ ಜಿಲ್ಲಾಧಿಕಾರಿ ಕಚೇರಿಯ ಸಭಾಂಗಣದಲ್ಲಿ ನಡೆದ ಕಂದಾಯ ಇಲಾಖೆ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಮಾತನಾಡಿದರು. ಜಿಲ್ಲೆಯಲ್ಲಿ ಒಟ್ಟು ಸಾಕಷ್ಟು ಜಮೀನುಗಳು ಮೃತರ ಹೆಸರಿನಲ್ಲಿವೆ. ಇದರಿಂದ ವಾರಸುದಾರರಿಗೆ ಸಮಸ್ಯೆಯಾಗಲಿದೆ. ಹೀಗಾಗಿ ಅಂತಹ ಜಮೀನುಗಳನ್ನು ಮೃತರ ವಾರಸುದಾರರ ಖಾತೆಗೆ ಮಾಡಬೇಕಿದೆ. ಈ ಬಗ್ಗೆ ವಿಎ ತಹಶೀಲ್ದಾರ್ ಹಾಗೂ ಕಂದಾಯ ಇಲಾಖೆಯ ಇತರ ಅಧಿಕಾರಿಗಳು ಆಂದೋಲನದ ರೀತಿಯಲ್ಲಿ ಕಾರ್ಯನಿರ್ವಹಿಸಬೇಕು. ಯಾವುದೇ ಕಾರಣಕ್ಕೂ ಜನಸಾಮಾನ್ಯರಿಗೆ ತೊಂದರೆ ಆಗಬಾರದು. ಈ ಬಗ್ಗೆ ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸಿ ಆದರೂ ಖಾತೆ ಬದಲಿಸಲು ಮುಂದೆ ಬರದಿದ್ದರೆ ತಾಂತ್ರಿಕವಾಗಿ ಮುಂದುವರಿಯಬಹುದು. ಈ ಬಗ್ಗೆ ಅಧಿಕಾರಿಗಳಿಗೂ ಸಂಪೂರ್ಣ ಜ್ಞಾನ ಇರಬೇಕು ಎಂದರು. ಬಳಿಕ ಕಂದಾಯ ಇಲಾಖೆಯ ಇತರ ಸಮಸ್ಯೆಗಳ ಬಗ್ಗೆ ಅಧಿಕಾರಿಗಳಿಗೆ ಸೂಕ್ತ ನಿರ್ದೇಶನ ನೀಡಿದರು. ಮರಣ ಹೊಂದಿದ ವ್ಯಕ್ತಿಗೆ ಸಂಬಂಧಿಸಿದ ಲೀಗಲ್ ಏರ್ ಅನ್ನು ಯಾಡ್ ಮಾಡುವಾಗ ಈ ಹಿಂದೆ ಯಾಡ್ ಮಾಡಲಾದ ವ್ಯಕ್ತಿಯ ಲೀಗಲ್ ಏರ್ ನೊಂದಿಗೆ ಯಾಡ್ ಆಗ್ತಾ ಇದೆ ಸರ್. ಮತ್ತೊಬ್ಬರು ಯಾಡ್ ಆಗ್ತಾ ಇದ್ದಾರೆ ಅಂದ್ರೆ ಯಾರು ಯಾಡ್ ಆಗ್ತಾ ಇದ್ದಾರೆ? ಡಿಫರೆಂಟ್ ಲೀಗಲ್ ಏರ್ ಗೆ ಯಾಡ್ ಆಗ್ತಾ ಇದೆ ಸರ್. ರೂಟಿಗೆ ಯಾರೋ ಬಂದು ಕೂತ್ಕೋತಾ ಇದ್ದಾರೆ. ಡೆತ್ ಪರ್ಸನ್ ಗೆ ಲೀಗಲ್ ಏರ್ಸ್ ಆಡ್ ಮಾಡಿದ್ರೆ ಹಿಂದೇನ್ ಮಾಡಿದ್ದಾರೆ ಲೀಗಲ್ ಏರ್ಸ್, ಆ ಲೀಗಲ್ ಏರ್ಸ್ ಇವ್ರ ಜೊತೆಗೆ ಸೇರ್ಕೊಳ್ತಾರೆ. ಶಾಸಕ ಸತೀಶ್ ಸೈಲ್, ಭೀಮಣ್ಣ ನಾಯ್ಕ್, ಜಿಲ್ಲಾಧಿಕಾರಿ ಲಕ್ಷ್ಮೀಪ್ರಿಯಾ ಹಾಗೂ ಇತರ ಅಧಿಕಾರಿಗಳು ಇದ್ದರು. ಕೆನರಾ ಪ್ಲಸ್ ನ್ಯೂಸ್, ಕಾರವಾರ.